ಐದನೆಯ ಸಮಸ್ಯೆ ಸ್ವಲ್ಪ ಕಠಿಣವಾಗಿರುವಂಥದ್ದು. ಆದಷ್ಟು ಅದನ್ನ ನಾವು ಸರಳ ರೂಪದಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ತಾವು ವಿದ್ಯಾರ್ಥಿಗಳು ನನ್ನ ಜೊತೆಗೆ ತಾವು ಈ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸಿದ್ದೇ ಆದ್ರೆ ಅದು ಪರಿಪೂರ್ಣವಾಗಿ ತಾವು ಪರೀಕ್ಷೆಯಲ್ಲಿ ಬಿಡಿಸ್ಲಿಕ್ಕ ಸಾಧ್ಯತೆ ಇದೆ. ಒಂದು ಅಥವಾ ಎರಡು ಸಲ ಈ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ತಾವು ಅತಿ ಹೆಚ್ಚಿನ ಗಮನವನ್ನ ಕೊಟ್ಟು, ಯಾಕಂದ್ರೆ ಒಂದು ಅಭ್ಯಾಸದಲ್ಲಿ ಒಂದು ಅಥವಾ ಎರಡು ಅಥವಾ ಮೂರು ಪ್ರಾಬ್ಲಮ್ಸ್ಗಳು ಸ್ವಲ್ಪ ನಿಮ್ಗೆ ಏನಥವಾ ಅಲ್ಲಿ ಕಠಿಣತೆಯನ್ನ ಸೂಚಿಸ್ತವ, ಅಂದ್ರೆ ಸ್ವಲ್ಪ ಬಿರಿಯಾಗಿರುವಂತಹ ಸಮಸ್ಯೆಗಳದಾವ. ಆ ನಿಟ್ಟಿನಲ್ಲಿ ಇವಾಗ ಐದನೇದ್ದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒಂದು ಅಪಾನ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒಂದು ಅಂತ ಕೊಟ್ಟು ಈಕ್ವಲ್ ಟು ಕೋಶಕ್ ಎ ಪ್ಲಸ್ ಕಾಟ್ ಎ ಅಂತ ಪ್ರೂವ್ ಮಾಡಬೇಕು ಅಂತ ನಾವು ಸಾಧಿಸಬೇಕು. ಯೂಸಿಂಗ್ ದ ಐಡೆಂಟಿಟಿ ಕೋಶಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಈ ಸಮಸ್ಯೆಯನ್ನ ಬಿಡಿಸುವಂತಹ ಸಂದರ್ಭದಲ್ಲಿ ಅವಶ್ಯಕತೆಗೆ ಅನುಸಾರವಾಗಿ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಕೋಶಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ತುಂಬ್ರಿ ಅಂತ ಹೇಳಿದ್ರು ಅಥವಾ ಉಪಯೋಗಿಸಿ ಅಂತ ಹೇಳಿದ್ರು. ವಲ್ಲ ಅಂತ್ರಿ ಅಂದ್ರ ಕೋಶಕ್ ಸ್ಕ್ವೇರ್ ಎ ಪ್ಲಸ್ 1 ಅಂತ ನೀವು ತುಂಬಬಹುದು. ಈ ರೀತಿಯಾಗಿ ನಮಗ ಯಾವ ರೀತಿಯಾಗಿ ಅಲ್ಲಿ ಅವಶ್ಯಕತೆ ಇರುತ್ತೋ ಅದಕ್ಕೆ ಅನುಗುಣವಾಗಿ ಈ ಕೊಟ್ಟಿರ್ತಕ್ಕಂಥ ಐಡೆಂಟಿಟಿ ಏನಿದೆ ಆ ಐಡೆಂಟಿಟಿಯನ್ನ ಬದಲಾವಣೆ ಮಾಡಿಕೊಂಡು ಆ ಒಂದು ಸ್ಥಳದಲ್ಲಿ ನಾವು ಫಿಲ್ ಮಾಡಬೇಕು, ತುಂಬಬೇಕು ಅನ್ನುವಂಥದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮೊದಲು ಕೊಟ್ಟಿದ್ದು LHS ಅಂತ ತಗೊಂಡು ಈ ಭಾಗ ಏನಿದೆ ಈ ಭಾಗವನ್ನ ನಾವು ಪೂರ್ತಿಯಾಗಿ ಬರ್ಕೊಳ್ಳೋಣ. ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಎಷ್ಟು ಎಡಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವಾಗ ಪ್ರಥಮವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನ್ಯೂಮಿರೇಟರ್ ಅಂಡ್ ಡಿನಾಮಿನೇಟರ್ ಅಂತ ಬರುತ್ತೆ. ಅಂಶ ಮತ್ತು ಛೇದ ಅಂತ ಬರ್ತಾ ಇದೆ. ಅಂಶದಲ್ಲಿರುವ ಪ್ರತಿಯೊಂದು ಪದಕ್ಕೂ ಛೇದದಲ್ಲಿರುವ ಪ್ರತಿಯೊಂದು ಪದಕ್ಕೂ ಸೈನ್ ಎದಿಂದ ಭಾಗಿಸಬೇಕು. ಇದು ಮೊದಲನೆಯ ಒಂದು ಹಂತ ಅಂತ. ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಡಿವೈಡಿಂಗ್ ನ್ಯೂಮಿರೇಟರ್ ಅಂಡ್ ಡಿನಾಮಿನೇಟರ್ ಈಚ್ ಟರ್ಮ್ ಬೈ ಸೈನ್ ಎ ಅಂತ ಹೇಳ್ತಾ ಇದೀವಿ. ಅಂದ್ರೆ ಅಂಶ ಮತ್ತು ಛೇದದಲ್ಲಿರುವ ಪ್ರತಿ ಪದಕ್ಕೂ ನಾವ್ ಏನ್ ಮಾಡ್ಬೇಕು ಅಂದಂಗಾಯ್ತು, ಸೈನ್ ಎದಿಂದ ಭಾಗಿಸ್ಬೇಕು. ಸೊ ಈಸ್ ದ ಡಿವೈಡಿಂಗ್ ಈಚ್ ಟರ್ಮ್ ಬೈ ಸೈನ್ ಎ ಅಂತ ಬರದೇವು. ಹಾಗಾದ್ರೆ ಪ್ರತಿಯೊಂದು ಪದಕ್ಕ ನಾವು ಏನ್ ಮಾಡ್ಬೇಕು ಅಂದಂಗಾಯ್ತು, ಸೈನ್ ಎದಿಂದ ಭಾಗಿಸ್ಬೇಕು ಅಂತಿದೆ. ಹಾಗಾದ್ರೆ ಅಂಶ ನ್ಯೂಮಿರೇಟರ್, ಇದು ಛೇದ ಡಿನಾಮಿನೇಟರ್. ಕಾಸ್ ಎಕ್ಕ ಸೈನ್ ಎದಿಂದ ಭಾಗಿಸ್ಬೇಕು, ಸೈನ್ ಎಕ್ಕೂ ಸೈನ್ ಎದಿಂದ ಭಾಗಿಸ್ಬೇಕು, ಒಂದಕ್ಕೂ ಸೈನ್ ಎದಿಂದ ಭಾಗಿಸ್ಬೇಕು. ಅದೇ ರೀತಿಯಾಗಿ ಡಿನಾಮಿನೇಟರ್ ತೆಗೆದುಕೊಂಡಾಗ ಕಾಸ್ ಎಕ್ಕೂ ಸೈನ್ ಎದಿಂದ ಭಾಗಿಸ್ಬೇಕು, ಸೈನ್ ಎಕ್ಕೂ ಸೈನ್ ಎದಿಂದ ಭಾಗಿಸ್ಬೇಕು, ಒಂದಕ್ಕೂ ಸೈನ್ ಎದಿಂದ ಭಾಗಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಇದನ್ನ ನಾವು ಬರೆದುಕೊಳ್ಳೋಣ. ಇವಾಗ ಕಾಸ್ ಎ ಅಪಾನ್ ಸೈನ್ ಎ ಅಂತ ತಗೊಂಡಿದೀವಿ. ಮೈನಸ್ ಏನ್ ಚಿಹ್ನಿದೆ ಅದನ್ನ ತಗೋಬೇಕು. ಸೈನ್ ಎ ಅಪಾನ್ ಸೈನ್ ಎ ಅಂತ ತಗೊಂಡಿದೀವಿ. ಪ್ಲಸ್ 1 ಅಂತಿದೆ, 1 ಅಪಾನ್ ಸೈನ್ ಎ ಅಂತ ಬರೆದೀವಿ. ಇಷ್ಟು ಈಗಾಗ್ಲೇ ನಾವು ಸೈನ್ ಎದಿಂದ ನ್ಯೂಮಿರೇಟರ್ಸ್ ಆರ್ ಅಂಶದಲ್ಲಿ ಏನಿದೆ ಅದರಲ್ಲಿ ಇರುವಂತ ಪ್ರತಿಯೊಂದು ಪದಕ್ಕೂ ಸೈನ್ ಎದಿಂದ ಭಾಗಿಸಿದ್ದು. ಇನ್ನು ಅದನ್ನೇ ನಾವು ಈ ಪೂರ್ತಿ ಭಾಗಲೇನದಲ್ಲ ಫುಲ್ ಡಿವೈಡೆಡ್ ಬೈ ಇದೆ, ಅದನ್ನ ಈ ರೀತಿಯಾಗಿ ಬರ್ಕೊಳ್ಳೋಣ. ಯಾಕಂದ್ರೆ ಪ್ರಾಬ್ಲಮ್ ನಮಗ ಬಿಡಿಸ್ಲಿಕ್ಕ ಅನುಕೂಲ ಆಗ್ತಾ ಇದೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಕಾಸ್ ಎ ಅಂತಿದೆ. ಕಾಸ್ ಎ ಅದಕ್ಕ ಸೈನ್ ಎದಿಂದ ಭಾಗಿಸೋಣ. ಪ್ಲಸ್ ಸೈನ್ ಎ ಇದೆ, ಪ್ಲಸ್ ಸೈನ್ ಎ ಇದಕ್ಕೂ ಸೈನ್ ಎದಿಂದ ಭಾಗಿಸೋಣ. ಆ ನಂತರ ಮೈನಸ್ 1 ಇದೆ, ಮೈನಸ್ 1 ಅಪಾನ ಸೈನ್ ಎ ಅಂತ ತಗೊಂಡಿದೀವಿ. ನೋಡ್ರಿ, ಅಂಶ ಮತ್ತು ಛೇದಕ್ಕೂ ನ್ಯೂಮಿರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡಿಂಗ್ ಈಚ್ ಟರ್ಮ್ ಬೈ ಸೈನ್ ಎ ಅಂತ ಹೇಳಿದೆವು. ಪ್ರತಿಯೊಂದು ಪದಕ್ಕೂ ಸೈನ್ ಎದಿಂದ ನಾವು ಭಾಗಿಸಿದೀವಿ.
ಹಾಗಾದ್ರೆ ಕಾಸ್ ಎ ಮತ್ತು ಸೈನ್ ಎ ಅಂತ ಬಂತು. ಕಾಸ್ ಎ ಅಪಾನ್ ಸೈನ್ ಎಕ್ಕ ಏನ್ ಬರುತ್ತೆ ಅಲ್ಲಿ ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ಸೈನ್ ಎ ಅಪಾನ್ ಕಾಸ್ ಎ ಏನ್ ಬರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ಕಾಸ್ ಎ ಅಪಾನ್ ಸೈನ್ ಎಕ್ಕ ಏನ್ ಬರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ಕಾಸ್ ಎ ಅಪಾನ್ ಸೈನ್ ಎ ಅಂತ ತೆಗೆದುಕೊಂಡಾಗ ಏನ್ ಬರುತ್ತೆ ಅಂತ ವಿದ್ಯಾರ್ಥಿಗಳೇ ಅದರ ಕಡೆ ತಾವು ಹೆಚ್ಚಿನ ಗಮನವನ್ನ ಇಡಬೇಕು. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಕಾಸ್ ಎ ಅಪಾನ್ ಸೈನ್ ಎ ಇದೆ. ಕಾಸ್ ಎ ಮತ್ತು ಸೈನ್ ಎ ಒಂದು, ಸೈನ್ ಎ ಅಪಾನ್ ಕಾಸ್ ಎ ಒಂದು. ಹಾಗಾದರೆ ನಾವಿವಾಗ ಸೈನ್ ಎ ಅಪಾನ್ ಕಾಸ್ ಎ ತಗೊಂಡಿದೀವಿ ಅಂದ್ರ ಟ್ಯಾನ್ ಬರುತ್ತೆ. ನೋಡಿ ಇಲ್ಲಿ ಸೈನ್ ಎ ಅಪಾನ್ ಕಾಸ್ ಎ ಈಕ್ವಲ್ ಟು ಟ್ಯಾನ್ ಎ ಬರುತ್ತೆ. ಸರಿ, ಇದನ್ನೇ ನಾವು ಇವಾಗ ರಿವರ್ಸ್ ತಗೊಂಡಿದೀವಿ ಅಂತಂದ್ರ ಕಾಸ್ ಎ ಅಪಾನ್ ಸೈನ್ ಎ ತಗೊಂಡಿದೀವಿ ಅಂತಂದ್ರೆ ಕಾಸ್ ಎ ಅಪಾನ್ ಸೈನ್ ಎ ತಗೊಂಡಿದೀವಿ ಅಂತಂದ್ರ ಟ್ಯಾನ್ ಎಕ್ಕ ಅಪೋಸಿಟ್ ಆಗಿರುವಂತದ್ದು ಯಾವುದು ಕಾಟ್ ಎ ಅಂತ ಆಗತ್ತೆ. ಸೊ ಇಷ್ಟ ಇಲ್ಲಿ ಕಾಟ್ ಎ ಅಂತ ಬಂತು. ಅಂದ್ರೆ ಕಾಸ್ ಎ ಅಪಾನ್ ಸೈನ್ ಎಕ್ಕ ಏನ್ ಬರುತ್ತೆ ಅಂದಂಗೈತಲ್ಲಿ ಕಾಟ್ ಎ ಅಂತ ನಾವು ಫಿಲ್ ಮಾಡ್ಬೇಕು ಅಂತ. ಈ ರೀತಿಯಾಗಿ ಇವಾಗ ಕಾಸ್ ಎ ಅಪಾನ್ ಸೈನ್ ಎಕ್ಕ ಏನ್ ಬರುತ್ತೆ ಅಂತಂದ್ರ ಕಾಟ್ ಎ ಬರುತ್ತೆ. ಸೈನ್ ಎ ಕ್ಯಾನ್ಸಲ್ ಮಾಡೋಣ, ಒಂದು ಅಂತ ಆಗತ್ತೆ. ಸೈನ್ ಎ ಕುಯಿತು ಒಂದು ಪ್ಲಸ್ ಒನ್ ಅಪಾನ್ ಸೈನ್ ಎ ಇದೆ. ಒನ್ ಅಪಾನ್ ಸೈನ್ ಎಕ್ಕ ಏನ್ ಬರುತ್ತೆ ವಿದ್ಯಾರ್ಥಿಗಳೇ ಕೋಶಕ್ ಎ ಅಂತ ಬರುತ್ತೆ. ಒನ್ ಅಪಾನ್ ಸೈನ್ ಎಕ್ಕ ಕೋಶಕ್ಕ ಎ ಅಂತ. ಸೊ ಇಸ್ ದ ಕೋಶಕ್ ಎ ಅಂತ ಬರ್ಕೊಂಡಿದೀವಿ. ಒನ್ ಅಪಾನ್ ಸೈನ್ ಎಕ್ಕ ಕೋಶಕ್ಕೆ, ಕಾಸ್ ಎ ಅಪಾನ್ ಸೈನ್ ಎಕ್ಕ ಕಾಟ್ ಎ, ಸೈನ್ ಎ ಕ್ಯಾನ್ಸಲ್ ಆಯ್ತು ಒಂದು, ಫುಲ್ ಡಿವೈಡೆಡ್ ಬೈ ಕಾಸ್ ಎ ಅಪಾನ್ ಸೈನ್ ಎ ಇದೆ ಅದನ್ನ ಕಾಟ್ ಎ ಅಂತ ಇದು ಈಗಾಗಲೇ ಇಲ್ಲಿ ಬರೋದು ತೋರಿಸಿದೀವಿ. ಆ ನಂತರ ಸೈನ್ ಎ ಕ್ಯಾನ್ಸಲ್ ಮಾಡಿದೆವು ಪ್ಲಸ್ ಒಂದು ಅಂತ, ಒಂದು ಮೈನಸ್ ಸೈನ್ ಎಕ್ಕ ಏನ್ ತಗೊಂಡಿದೀವಿ ಅಂತಂದ್ರೆ ಕೋಶಕ್ ಎ ಅಂತ ಬರುತ್ತು. ಕೋಶಕ್ ಎ ಅಂತ ಹೇಳ್ತಾ ಇದೀವಿ. ಈ ರೀತಿಯಾಗಿ ಕಾಸ್ ಎ ಅಪಾನ್ ಸೈನ್ ಎಕ್ಕ ಕಾಟ್ ಎ ಅಂತ, ಸೈನ್ ಎ ಕ್ಯಾನ್ಸಲ್ ಒಂದು ಅಪಾನ್ ಸೈನ್ ಎಕ್ಕ ಕೋಶಕ್ ಎ ಫುಲ್ ಡಿವೈಡೆಡ್ ಬೈ ಕಾಸ್ ಎ ಅಪಾನ್ ಸೈನ್ ಎ ಕಾಟ್ ಎ, ಸೈನ್ ಎ ಕ್ಯಾನ್ಸಲ್ ಪ್ಲಸ್ ಒಂದು ಮೈನಸ್ ಒನ್ ಅಪಾನ್ ಸೈನ್ ಎಕ್ಕ ಕೋಶಕ್ ಎ ಅಂತ ತೆಗೆದುಕೊಂಡಿವಿ. ಇಷ್ಟ ಆದ ಬಳಿಕ ವಿದ್ಯಾರ್ಥಿಗಳೇ ಪುನಃ ಈ ಲೆಕ್ಕವನ್ನ ಮತ್ತೆ ಯಥಾಸ್ಥಿತಿಯಲ್ಲಿ ಬರ್ಕೊಳ್ಳೋಣ. ಯಾಕೆಂದ್ರೆ ಇಷ್ಟೆಲ್ಲ ವರ್ಕ್ ಇತ್ತಲ್ಲ ಆ ರೀತಿಯಾಗಿ ಬರ್ದೀವಿ ನಾವು. ಹಾಗಾದ್ರೆ ಕಾಟ್ ಎ ಮೈನಸ್ ಒಂದು ಪ್ಲಸ್ ಕೋಶಕ್ ಎ ಅಂತ ಬರೀತೀವಿ ಫುಲ್ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಒಂದು ಮೈನಸ್ ಕೋಶಕ್ ಎ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ ಇಷ್ಟು ಬರ್ಕೊಂಡ ನಂತರ ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ಮತ್ತೆ ನೋಡಿಕೊಳ್ಳೋಣ. ಈಗಾಗಲೇ ನಾವು ಕಾಟ್ ಎ ಮೈನಸ್ ಒಂದು ಪ್ಲಸ್ ಕೋಶಕ್ ಎ, ಕಾಟ್ ಎ ಪ್ಲಸ್ ಒಂದು ಮೈನಸ್ ಕೋಶಕ್ ಎ ಅಂತ ಆ ಹಂತಕ್ಕೆ ಬಂದು ತಲುಪಿದೀವಿ. ಇನ್ನು ಮುಂದೇನು ಅಂದ್ರೆ ಯೂಸಿಂಗ್ ದಿ ಐಡೆಂಟಿಟಿ ಕೋಶಕ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೋಶಕ್ ಸ್ಕ್ವೇರ್ ಎ ಇದೇ ಸ್ಥಳದಲ್ಲಿ ಇರಲಿ, ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದೆ ಅದನ್ನ ಸ್ಥಾನ ಪಲ್ಲಟ ಮಾಡಬೇಕು, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಇಷ್ಟ ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದ್ದಿದ್ದು ಮೈನಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ಒಂದು ಅಂತ ಉಳಿಯುತ್ತೆ. ಅಂದ್ರೆ ಒಂದು ಇದ್ದಲ್ಲಿ ಕೋಶಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ನಾವು ಇವಾಗ ಆದೇಶ ಮಾಡಬೇಕು ಅಂತ ಅವರು ಕೊಟ್ಟಿದ್ದಾರೆ. ಯೂಸಿಂಗ್ ದ ಐಡೆಂಟಿಟಿ ಅಂತ ಹೇಳಿದ್ದಾರೆ. ಈ ಸಮೀಕರಣವನ್ನ ಉಪಯೋಗಿಸಿ ಅಂತ ಕೋಶಕ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದು ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಕೋಶಕ್ ಸ್ಕ್ವೇರ್ ಎ ಅದೇ ಸ್ಥಳದಲ್ಲಿ ಇಟ್ಟು ಪ್ಲಸ್ ಕಾಟ್ ಸ್ಕ್ವೇರ್ ಎ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ, ಮೈನಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ ಈಕ್ವಲ್ ಟು ಒಂದು ಅಂತ. ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಕಾಟ್ ಎ ಅಂತ ಇದೆ
ಮೈನಸ್ 1 ಅಂತಿದೆ. ಆ ಒಂದು ಸ್ಥಳದಲ್ಲಿ ಕೋಶಕ್ಕ ಸ್ಕ್ವೇರ್ ಎ ಅಂತ ಬರೀಬೇಕು. ಮೈನಸ್ ಒಂದರ ಬದಲಿ ಕೋಶಕ್ಕ ಸ್ಕ್ವೇರ್ ಎ ಮೈನಸ್ ಕಾಟ ಸ್ಕ್ವೇರ್ ಎ ಅಂತ ಬರ್ಕೊಂಡಿದೀವಿ. ಪ್ಲಸ್ ಎಷ್ಟಿದೆ ಇದ್ರದ್ದು ಐತಲ್ಲ ಇಷ್ಟು ಬರದೇವು. ಹಾಗಾದ್ರೆ ಪ್ಲಸ್ ಕೋಶಕ್ಕ ಎ ಅಂತ ಬರೀಬೇಕು. ಕೋಶಕ್ಕ ಎ ಕಾಟ್ ಎ ಮೈನಸ್ 1 ಇದೆ, ಒಂದರ ಬದಲಿ ಇಷ್ಟೆಲ್ಲ ಬರ್ಕೊಂಡಿದೀವಿ. ಪ್ಲಸ್ ಕೋಶಕ್ ಎ ಅಂತ ಬರ್ಕೊಂಡಿವಿ. ಹಾಗಾದ್ರೆ ಇಲ್ಲಿ ಫುಲ್ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ 1 ಮೈನಸ್ ಕೋಶಕ್ಕ ಎ ಅಂತ ಬರ್ಕೊಂಡಿವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನ್ ಮಾಡೋಣ ಅಂದ್ರೆ ಗುಂಪುಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋಣ. ಕಾಟ್ ಎ ಪ್ಲಸ್ ಕೋಶಕ್ ಎ ಪ್ಲಸ್ ಕೋಶಕ್ ಎ ಅಂತ ಬರ್ಕೊಂಡಿದೀವಿ. ಮೈನಸ್ ಏನಿದೆ ಅಂದ್ರೆ ಕೋಶಕ್ ಸ್ಕ್ವೇರ್ ಎ ಇದೆ, ಕೋಶಕ್ಕ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ. ಸೊ ಇಸ್ ದ divided by cot A plus 1 minus ಕೋಶಕ್ಕ ಸ್ಕ್ವೇರ್ ಎ ಅಂತ ಬರ್ಕೊಂಡಿದೀವಿ. ಇಷ್ಟು ಬದಲಾವಣೆ ಮಾಡ್ಕೊಂಡಿದೀವಿ, ಯಾಕಂದ್ರೆ ನಮ್ಗೆ ಮುಂದೆ ಲೆಕ್ಕ ಬಿಡಿಸ್ಲಿಕ್ಕ ಅನುಕೂಲ ಆಗುತ್ತೆ. ಕಾಟ್ ಎ ಬರ್ಕೊಂಡಿದೀವಿ, ಪ್ಲಸ್ ಕೋಶಕ್ ಎ ಬರ್ಕೊಂಡಿದೀವಿ, ಮೈನಸ್ ಕೋಶಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊಂಡಿದೀವಿ. ಕೆಳಗಡೆ ಏನಿದೆ ಅದನ್ನೇ ಬರ್ಕೊಂಡಿತ್ತು. ಇಷ್ಟ ಆದ ನಂತರ ವಿದ್ಯಾರ್ಥಿಗಳೇ ಪುನಃ ಮುಂದಿನ ಹಂತ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂದ್ರೆ ಕಾಟ್ ಎ ಪ್ಲಸ್ ಕೋಶಕ್ ಎ ಅಂತ ಬರೋದು ಮೈನಸ್ ಇದು ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೀತಿಯಲ್ಲಿ ಎಕ್ಸ್ಪೆಂಡ್ ಮಾಡಬೇಕು, ಅದನ್ನ ವಿಸ್ತರಿಸಬೇಕು. ಹಾಗಾದ್ರೆ ಇದನ್ನ ಕೋಶಕ್ಕ ಎ ಮೈನಸ್ ಕಾಟ್ ಎ ಅಂತ ಒಂದು ಸಲ ಬರೆಯೋಣ. ಒಂದು ಸಲ ಬರೆದೆವು. ಇನ್ನೊಂದು ಸಲ ಕೋಶಕ್ ಎ ಪ್ಲಸ್ ಕಾಟ್ ಎ ಅಂತ ಬರ್ಕೊಳ್ಳೋಣ. ಎರಡು ಸಲ ಆಯ್ತು ಅಂತ. ಇವಾಗ ಕೋಶಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಕೋಶಕ್ಕೆ ಮೈನಸ್ ಕಾಟ್ ಎ ಕೋಶಕ್ಕೆ ಪ್ಲಸ್ ಕಾಟ್ ಎ ಅಂತ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದೀವಿ ನಾವು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಕೆಳಗಡೆ ಛೇದ ಏನಿದೆ, ಡಿನಾಮಿನೇಟರ್ ಏನಿದೆ, ಕಾಟ್ ಎ ಪ್ಲಸ್ 1 ಮೈನಸ್ ಕೋಶಕ್ ಎ ಅಂತ ಇದೆ. ಇಷ್ಟನ್ನ ನಾವು ತೆಗೆದುಕೊಂಡಿವಿ. ಹಾಗಾದ್ರೆ ಕಾಟ್ ಎ ಪ್ಲಸ್ ಕೋಶಕ್ಕೆ ಕಾಟ್ ಎ ಪ್ಲಸ್ ಕೋಶಕ್ಕೆ ಇದೆ, ಅದನ್ನ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ಸಾಮಾನ್ಯ ಅಪವರ್ತನವಾಗಿ ತೆಗೆದುಕೊಳ್ಳೋಣ. ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ ಸೊ ಇಸ್ ದ ಈಕ್ವಲ್ ಟು ಕಾಟ್ ಎ ಪ್ಲಸ್ ಕೋಶಕ್ ಎ. ಇದು ಸಾಮಾನ್ಯ ಅಪವರ್ತನ ತೆಗೆದುಕೊಂಡೆವು ಅಂತ ವಿಚಾರ ಮಾಡ್ಕೊಳ್ಳೋಣ. ಕಾಟ್ ಎ ಪ್ಲಸ್ ಕೋಶಕ್ಕೆ, ಇಲ್ಲಿನೂ ಕೋಶಕ್ಕೆ ಪ್ಲಸ್ ಕಾಟ್ ಎ ಇದೆ, ಅದನ್ನ ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ ಕಾಟ್ ಎ ಪ್ಲಸ್ ಕೋಶಕ್ಕೆ ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ 1 ಅಂತ ಉಳಿಯುತ್ತೆ. ಇದು ಸ್ಥಳದಲ್ಲಿ ಇದನ್ನ ತೆಗೆದುಕೊಂಡಿವು ನಾವು. ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ ಇಲ್ಲಿ 1 ಉಳಿಯುತ್ತೆ. ಮೈನಸ್ ಇವಾಗ ಇಲ್ಲಿ ಕೋಶಕ್ ಎ ಅಂತ ಇರ್ಲಿ, ಕೋಶಕ್ ಎ ಅಂತ ಬರ್ಕೊಳ್ಳೋಣ. ಮೈನಸ್ ಕಾಟ್ ಎ ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ಕೋಶಕ್ ಎ ಪ್ಲಸ್ ಕಾಟ್ ಎ ಸಾಮಾನ್ಯ ಅಪವರ್ತನ ಹೊರಗೆ ತಗೊಂಡಿದೀವಿ ಅಂದ್ರೆ ಇಲ್ಲಿ ಏನಿರುತ್ತೆ 1 ಉಳಿಯುತ್ತೆ. 1ರಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಅಷ್ಟೇ ಬರುತ್ತೆ. ಹಾಗಾದ್ರೆ ಇವಾಗ ಬ್ರಾಕೆಟ್ ನಲ್ಲಿ ಉಳಿದಿದ್ದು ಇಷ್ಟು ಮಾತ್ರ ಅಂತ. 1 ಮೈನಸ್ ಕೋಶಕ್ಕೆ ಮೈನಸ್ ಕಾಟ್ ಎ, ಇದು ಸಾಮಾನ್ಯ ಅಪವರ್ತನವಾಗಿ ಹೊರಗೆ ತಗೊಂಡಿದೀವಿ, ಕನ್ಫ್ಯೂಸ್ ಆಗಬಾರ್ದು. ಕಾಟ್ ಎ ಪ್ಲಸ್ ಕೋಶಕ್ಕೆ ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ ಇದರ ಸ್ಥಳದಲ್ಲಿ 1 ಮೈನಸ್ ಕೋಶಕ್ಕೆ ಮೈನಸ್ ಕಾಟ್ ಎ ಬರೆದೀವಿ, ಇದನ್ನ ಸಾಮಾನ್ಯ ಅಪವರ್ತನ ತೆಗೆದುಕೊಂಡಿವಿ. ಹಾಗಾದ್ರೆ ಫುಲ್ ಡಿವೈಡೆಡ್ ಬೈ ಪೂರ್ತಿ ಬಾಗ್ಲೆ ಅಂತ ತೆಗೆದುಕೊಂಡಾಗ ಕಾಟ್ ಎ ಪ್ಲಸ್ 1 ಮೈನಸ್ ಕೋಶಕ್ ಎ ಅಂತ ಇಷ್ಟ ಆಯ್ತಲ್ಲ. ಇಷ್ಟ ಆದ ನಂತರ ಮತ್ತೆ ನಾವು ಮುಂದೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಇನ್ನು ಕೊನೆಯ ಭಾಗದಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಅಧ್ಯಯನ ಮಾಡಿಕೊಳ್ಳೋಣ.
ಕಾಟ್ ಎ ಪ್ಲಸ್ ಕೋಶಕ್ಕೆ ಬ್ರಕೆಟ್ ಆಫ್ 1 ಮೈನಸ್ ಬ್ರಕೆಟ್ ಕೋಶಕ್ಕೆ ಮೈನಸ್ ಕಾಟ್ ಎ ಫುಲ್ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ 1 ಮೈನಸ್ ಕೋಶಕ್ಕೆ ಅಂತ ಹಂತಕ್ಕೆ ಬಂದು ನಿಂತುಕೊಂಡಿದ್ದೇವಲ್ಲ. ಇನ್ನು ಮುಂದಿನ ಭಾಗ ಕಾಟ್ ಎ ಪ್ಲಸ್ ಕೋಶಕ್ ಎ ಅಂತ ತೆಗೆದುಕೊಂಡಿವಿ. ಹಾಗಾದ್ರೆ ಬ್ರಾಕೆಟ್ ನಲ್ಲಿ 1 ಮೈನಸ್ ಪ್ಲಸ್ ಮೈನಸ್ ಕೋಶಕ್ ಎ ಗುಣಿಸ್ಕೊಳ್ಳೋಣ ಮೈನಸ್ ಚಿಹ್ನದಿಂದ, ಮೈನಸ್ ಪ್ಲಸ್ ಮೈನಸ್ ಕೋಶಕ್ಕೆ ಮೈನಸ್ ಮೈನಸ್ ಪ್ಲಸ್ ಕಾಟ್ ಎ ಅಂತ ತಗೊಂಡಿದೀವಿ. ಆಯ್ತು, ಇಷ್ಟು ಬದಲಾವಣೆ. ಹಾಗಾದ್ರೆ ಫುಲ್ ಡಿವೈಡೆಡ್ ಬೈ ಏನಿದೆ ಅಂತಂದ್ರೆ ಕಾಟ್ ಎ ಪ್ಲಸ್ 1 ಮೈನಸ್ ಕೋಶಕ ಎ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಸ್ವಲ್ಪ ಇಲ್ಲಿ ಗಮನ ಹರಿಸಿ. ಪ್ಲಸ್ ಕಾಟ್ ಎ ಮೈನಸ್ ಕೋಶಕ್ಕೆ ಪ್ಲಸ್ 1 ಇದೆ ತಾನೆ. ಇದು ಏನಿದೆ ಇದನ್ನು ಅಷ್ಟೇ ಇದೆ, ಆದ್ರೆ ಅಲ್ಲಿರುವಂತಹ ಒಂದು ಟರ್ಮ್ಸ್ ಏನಿದಾವ ಹಿಂದ ಮುಂದದಾವ ಅಷ್ಟೇ. ಬಟ್ ಕಾಟ್ ಎ ಪ್ಲಸ್ ಪ್ಲಸ್ ಕಾಟ್ ಎ ಮೈನಸ್ ಕೋಶಕ್ಕೆ ಪ್ಲಸ್ 1 ಇದರಿಂದ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಉಳಿದಿದ್ದು ಎಷ್ಟು ಉಳಿತಿಲ್ಲಿ ಅಂದ್ರೆ ಕಾಟ್ ಎ ಪ್ಲಸ್ ಕೋಶಕ ಎ ಅಂತ ಆಯ್ತು. ಎಷ್ಟು ನಾವು ಸಾಧಿಸಬೇಕಾಗಿತ್ತು. ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಲೆಕ್ಕ ಅಂತಿಮವಾಗಿ RHS ದಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಕಾಟ್ ಎ ಪ್ಲಸ್ ಕೋಶಕ್ಕೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಆ ಹಂತಕ್ಕೆ ನಾವು ಬಂದು ತಲುಪಿದೀವಿ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಲೆಕ್ಕವನ್ನ ತಾವು ಆದಷ್ಟು ಮೇಲಿಂದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತ. ಏಕೆಂದ್ರೆ ಪರೀಕ್ಷೆಯಲ್ಲಿ ಸ್ವಲ್ಪ ಏನಾಗುತ್ತೆ, ಇಲ್ಲಿ ಯೂಸಿಂಗ್ ದ ಐಡೆಂಟಿಟಿ ಅಂತ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ತಮಗೆ ಬಿರಿ ಆಗಬಹುದು, ಅಥವಾ ಇಲ್ಲಿ ಪ್ರಥಮವಾಗಿ ಸೈನ್ಯದಿಂದ ಪ್ರತಿಯೊಂದು ಪದಕ್ಕ ಭಾಗಿಸ್ಬೇಕನ್ನುವಂತ ಹಂತ ಆಗ್ಲಿ, ಅಥವಾ ಒಂದು ಇದ್ದಲ್ಲಿ ಆ ಐಡೆಂಟಿಟಿಯನ್ನ ನಾವು ಯಾವ ರೀತಿಯಾಗಿ ತುಂಬಿಕೊಂಡಿದೀವಿ ಮತ್ತು ಈ ಭಾಗದಲ್ಲಿ ಯಾವ ರೀತಿಯಾಗಿ ಸಾಮಾನ್ಯ ಅಪವರ್ತನವನ್ನ ತೆಗೆದುಕೊಂಡಿವಿ ಅನ್ನುವಂಥದ್ದು ಸ್ವಲ್ಪ ತಾವು ನೆನಪಿನಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಈ ಲೆಕ್ಕವನ್ನ ನಾವೇನ್ ಮಾಡಬಹುದು ಅನ್ನಂಗಾಯ್ತು, ಸುಲಭವಾಗಿ ಬಿಡಿಸ್ಲಿಕ್ಕ ಸಾಧ್ಯ ಇದೆ ಅಂತ ಅರ್ಥ ಮಾಡಿಕೊಂಡು ಮುಂದಿನ ಲೆಕ್ಕ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ.